ಈ ಮಧ್ಯದಲ್ಲಿ ಇನ್ನೊಂದು ರಾಜತಾಂತ್ರಿಕ ಮುಖಭಂಗ ಅಮೇರಿಕಕ್ಕೆ, ಡೊನಾಲ್ಡ್ ಟ್ರಂಪ್ಗೆ. ಕ್ಯೂಬಾ, ಅದರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ ನಾವು. ಅಮೇರಿಕದ ಪುರಾತನ ಆಸೆ, ಹಳೆ ಲವರ್ ಆಸೆ 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 ಕ್ಯೂಬಾ ತನ್ನ ಹಿಡಿತದಲ್ಲಿರಬೇಕು ಅಂತ. ಅಮೇರಿಕಕ್ಕೆ ಹಂಗೆ ನೋಡಿದ್ರೆ ಆಸೆ ಕೆನಡಾ ಮೇಲೂ ಇದೆ, ಗ್ರೀನ್ಲ್ಯಾಂಡ್ ಮೇಲಿದೆ, ವೆನಿಜುವೆಲಾ ಮೇಲಿದೆ, ಅದರ ಜೊತೆಗೊಂದು ಕ್ಯೂಬಾ. ಈ ಅಷ್ಟೂ ದೇಶಗಳ ಪೈಕಿ ಟಫ್ ಫೈಟ್ ಅಂತ ಕೊಡ್ತಾ ಇರೋದೇ ಕ್ಯೂಬಾ. ಇವತ್ತು ಲಾಸ್ಟ್ ಮಿನಿಟಲ್ಲಿ ಬಂದಂಥ ನ್ಯೂಸ್ ಇದು. ಅದರ್ವೈಸ್ ನಾವು ಮ್ಯಾಪ್ ಹಾಕಿ ನೀಟಾಗಿ ತೋರಿಸ್ತಿದ್ವಿ ನಿಮಗೆ. ಅಮೇರಿಕಾ ಎಲ್ಲಿದೆ, ಕ್ಯೂಬಾ ಎಲ್ಲಿದೆ. ಪಕ್ಕದಲ್ಲೇ ಇದೆ ರೀ ಅಮೇರಿಕಕ್ಕೆ ಕ್ಯೂಬಾ, ಪಕ್ಕದಲ್ಲೇ ಇದೆ. ಒಂದು ಪುರಾತನ ಜಗಳ ಇದೆ ಕ್ಯೂಬಾಕ್ಕೂ ಅಮೇರಿಕಕ್ಕೂ. ಜಗಳ ಯಾವ ಕಾರಣಕ್ಕೆ? ಅಮೇರಿಕಾ ವಾಸ್ ಅ ಕಾಲನಿ ಆಫ್ ಇಂಗ್ಲೆಂಡ್. ಬ್ರಿಟಿಷರು ಆಳ್ತಾ ಇದ್ರು. ಮತ್ತೆ ಹಳೆ ಕಥೆ. ಭಾರತಕ್ಕೆ ಸಮುದ್ರ ಮಾರ್ಗ ಹುಡುಕಬೇಕು ಅಂತ ಹೊರಟಂಥ ಕೊಲಂಬಸ್ಸು ಅಚಾನಕ್ಕಾಗಿ ಅಮೇರಿಕಕ್ಕೆ ಬಂದು ಇಳಿದು ಅದನ್ನೇ ಇಂಡಿಯಾ ಅನ್ಕೊಂಡು, ಅಲ್ಲಿ ಬಂದಂಥ ಜನರನ್ನು ರೆಡ್ ಇಂಡಿಯನ್ ಅನ್ಕೊಂಡು, ಕೊನೆ ತನಕನೂ ಒಪ್ಪಲೇ ಇಲ್ವಂತೆ ಕೊಲಂಬಸ್ಸು. ತಾನು ಬಂದಿದ್ದು ಹೊಸದೊಂದು ಅಮೇರಿಕಾ ಅನ್ನುವ ದೇಶಕ್ಕೆ ಹೊರತು ಭಾರತಕ್ಕಲ್ಲ ಅಂತ ಹುಚ್ಚಿಡ್ಕೊಂಡು ಸತ್ತೋಗ್ಬಿಟ್ನಂತ. ಅದಾದ ಮೇಲೆ ಇವರು ಕಂಡು ಹಿಡಿದಿದ್ದಲ್ಲ. ಆವಾಗಿನ ಕಾಲ ಹೆಂಗಿತ್ತಂದ್ರೆ ಯಾರು ಯಾವ ಭಾಗಕ್ಕೆ ಸಮುದ್ರ ಮಾರ್ಗ ಕಂಡು ಹಿಡಿತಾರೋ ಅವ್ರದ್ದೇ ಅದು ಅಂತ. ಅಮೇರಿಕಾ ಇವ್ರದ್ದಾಯಿತು, ಅದನ್ನು ಆಳಿದ್ರು. ಆಮೇಲೆ ಪ್ರತ್ಯೇಕ ದೇಶ ಆಯಿತು. ಈಗ ಸೂಪರ್ ಪವರ್ ಆಗಿಬಿಡ್ತು. ಪಕ್ಕದಲ್ಲೇ ಇದ್ದಂಥ ಕ್ಯೂಬಾ ಅನ್ನುವ ಸಣ್ಣ ದ್ವೀಪನ ಸ್ಪೇನ್ನವರು ತಮ್ಮ ವಸಾಹತು ಮಾಡಿಕೊಂಡಿದ್ರು. ಸ್ಪೇನಿನ ವಸಾಹತಾಗಿತ್ತದು. ಅಮೇರಿಕಕ್ಕೆ ಆಸೆ, ಅದು ತನಗೆ ಸೇರಬೇಕು ಅಂತ. ತಕ್ಕ ಮಟ್ಟಿಗಿನ ರಾಜಕೀಯ ಹಿಡಿತವನ್ನು ಕ್ಯೂಬಾದ ಮೇಲೆ ಅಮೇರಿಕ ಇಟ್ಕೊಂಡಿತ್ತು. ಪ್ರೋ ಅಮೇರಿಕನ್ ಗೌರ್ಮೆಂಟ್ಗಳು ಇದ್ವು ಅಲ್ಲಿ. ಅದ್ಭುತವಾಗಿ ಕಬ್ಬು ಬೆಳೀತಾರೆ ಆ ದೇಶದಲ್ಲಿ. ಸಕ್ಕರೆ ಫ್ಯಾಕ್ಟ್ರಿನೇ ದೊಡ್ಡದಲ್ಲಿ, ತಾಕತ್ತು ಸಕ್ಕರೆ. ಅಲ್ಲಿ ಶುಗರ್ ಫ್ಯಾಕ್ಟ್ರಿಗಳನ್ನು ಹಾಕಿದ್ರು ಅಮೇರಿಕದವರು, ಬೇರೆ ಬೇರೆ ಇಂಡಸ್ಟ್ರಿಗಳನ್ನು ಹಾಕಿದ್ರು. ಪ್ರೋ ಅಮೇರಿಕಾ ಗೌರ್ಮೆಂಟ್ಗಳಿದ್ವು. ಅದಾದ ಮೇಲೆ ಅಲ್ಲಿನ ಜನರಿಗೆ ಒಂದು ಕುದಿ ಶುರುವಾಯಿತು ಒಳಗೆ. ನಾವು ಯಾಕೆ ಅಮೇರಿಕದ ನಿಯಂತ್ರಣದಲ್ಲಿರಬೇಕು ಅಂತ. ಕಮ್ಯುನಿಸಮ್ ಬಂತಲ್ಲಿ, ಕಮ್ಯುನಿಸ್ಟ್ ಸಿದ್ಧಾಂತ ಬಂತು. ಎರಡು ಲೆಜೆಂಡ್ರಿ ಹೆಸರುಗಳನ್ನು ನೀವು ಕೇಳಿರ್ತೀರಿ, ಫಿಡೆಲ್ ಕ್ಯಾಸ್ಟ್ರೋ ಮತ್ತು ಚೆಗುವಾರ. ಅವರ ನೇತೃತ್ವದ ಹೋರಾಟ, ಕ್ಯೂಬಾ ಸಂಪೂರ್ಣವಾಗಿ ಅಮೇರಿಕದ ನಿಯಂತ್ರಣದಿಂದ ಹೊರಗೆ ಬಂದದ್ದು. ಗ್ವಾಟೆಮಾಲಾ ಬೇ ಅನ್ನುವಂಥ ಇನ್ನೊಂದು ಸಣ್ಣ ದ್ವೀಪ ಇದೆ ಅಲ್ಲಿ, ನಟೋರಿಯಸ್ ದ್ವೀಪ. ಅದು ಅಮೇರಿಕದ ಕೈಯಲ್ಲಿದೆ. ಅಲ್ಲೊಂದು ಜೈಲು ಕಟ್ಟಿದ್ದಾರೆ ಇವರು. ಲಾಂಗ್ ಸ್ಟೋರಿ ಶಾರ್ಟ್, ಅಲ್ಲಿನ ಕಮ್ಯುನಿಸ್ಟ್ ಸಿದ್ಧಾಂತ ವರ್ಸಸ್ ಅಮೇರಿಕದ ಡೆಮೊಕ್ರೆಟಿಕ್ ಸಿದ್ಧಾಂತ, ಎರಡರ ಮಧ್ಯದ ಕದನ. ಕ್ಯೂಬಾ ನಿಯಂತ್ರಣಕ್ಕೆ ತಗೋಬೇಕು ಅಂತ ಅಮೇರಿಕದ ಯಾವತ್ತಿನಿಂದಲೂ ಶತಪ್ರಯತ್ನ. ಯಾವಾಗ ಅಮೇರಿಕ ಕ್ಯೂಬಾನ ನಿಯಂತ್ರಣಕ್ಕೆ ತಗೋಬೇಕು ಅಂತ ನಿಂತ್ಕೊಂಡ್ರಲ್ಲ, ರಷ್ಯಾ ಕ್ಯೂಬಾದ ಸಪೋರ್ಟಿಗೆ ಬಂತು. ಅಲ್ಲೂ ಕಮ್ಯುನಿಸ್ಟು, ಇಲ್ಲೂ ಕಮ್ಯುನಿಸ್ಟು. ಚೈನಾ ಕ್ಯೂಬಾದ ಸಪೋರ್ಟಿಗೆ ಬಂತು. ಹೆಂಗೆ ವೆನಿಜುವೆಲಾಗೆ ನುಗ್ಗಿ ಅಲ್ಲಿನ ಅಧ್ಯಕ್ಷರನ್ನು ರಾತ್ರೋರಾತ್ರಿ ಎತಕೊಂಬಂದುಬಿಟ್ರಲ್ಲ, ಹಂಗೆ ಕ್ಯೂಬಾಕ್ಕೆ ಏನಾದ್ರು ಮಾಡಬೇಕು ಅಂತ ಆಸೆ ಡೊನಾಲ್ಡ್ ಟ್ರಂಪ್ದು, ಅಮೇರಿಕದ ಅಧ್ಯಕ್ಷರುಗಳ ಈ ಹಿಂದಿನ ಆಸೆ ಅದು. ಅದರ ಮೇಲೆ ಆರ್ಥಿಕ ದಿಗ್ಬಂಧನ ಎಲ್ಲ ಆಯಿತು. ವೆನಿಜುವೆಲಾದ ಆಯಿಲ್ ತಗೊಂಡು ಜೀವನ ನಡೆಸ್ತಾ ಇತ್ತು ಕ್ಯೂಬಾ. ಒಂದು ದ್ವೀಪ ಅದು. ಹೊರಗಡೆಯಿಂದ ಆಯಿಲ್ ಬಂದು ಅದು ಶುದ್ಧೀಕರಣಗೊಂಡು ಡೀಸೆಲ್ ತಯಾರಾಗಿ ಆ ಡೀಸೆಲ್ನಿಂದ ಜನ್ರೇಷನ್ ಉರಿಸಿದ್ರೆ ಅವ್ರಿಗೆ ವಿದ್ಯುತ್ತು ಪವರ್ ಬರೋದು ಹಂಗೆ ಆ ದೇಶಕ್ಕೆ. ವೆನಿಜುವೆಲಾದ ಆಯಿಲ್ ಮೇಲೆ ಡೊನಾಲ್ಡ್ ಟ್ರಂಪ್ ನಿಯಂತ್ರಣ ಸಾಧಿಸಿದ ಮೇಲೆ ಕ್ಯೂಬಾಗ ಆಯಿಲ್ ಹೋಗ್ದಂಗೆ ತಡೆದುಬಿಟ್ರು. ಕ್ಯೂಬಾಗ ಆಯಿಲ್ ಇಲ್ಲ, ಅರ್ಥಾತ್ ಡೀಸೆಲ್ ಇಲ್ಲ, ಅರ್ಥಾತ್ ಜನರೇಟರ್ ಓಡಲ್ಲ, ಅರ್ಥಾತ್ ಕರೆಂಟೇ ಇಲ್ಲ. ವಾರಗಳ ಕಾಲ ಕಗ್ಗತ್ತಲಲ್ಲಿತ್ತು ಆ ದೇಶ. ಫ್ಯಾಕ್ಟ್ರಿ ನಡೆಸೋದು ಮುಂದಿನ ಮಾತು. ಮನೆಗಳಿಗೆ ಕರೆಂಟ್ ಇಲ್ಲ, ಅಂಗಡಿಗಳಿಗೆ ಕರೆಂಟ್ ಇಲ್ಲ. ಇಂಥ ಟೈಮ್ನಲ್ಲಿ ವ್ಲಾಡಿಮಿರ್ ಪುಟಿನ್ ಕ್ರೂಡ್ ಆಯಿಲ್ ತುಂಬಿದ್ದ ಒಂದು ಹಡಗನ್ನು ಕಳಿಸಿದ್ರು, ಅಲ್ಲಿ ಒಂದು ಟ್ಯಾಂಕರ್ನ ಕಳಿಸಿದ್ರು. ಹೆಂಗೆ ಅಮೇರಿಕ ಹೇಳ್ತಿತ್ತಲ್ಲ, ಇರಾನಿನ ಆಕಾಶದ ಮೇಲೆ ಅನ್ಕಂಟೆಂಡೆಡ್ ಲೀಡರ್ಶಿಪ್ಪನ್ನು ತಗೊಂಡಿದ್ದೀವಿ ನಾವು ಅಂತ. ಹಾಗೆ ರಷ್ಯಾದ ಆಯಿಲ್ಲು ರಷ್ಯಾದಿಂದ ಕ್ಯೂಬಾದ ತನಕ ಸಮುದ್ರ ಮಾರ್ಗವಾಗಿ ಹೋದರೆ ಮಧ್ಯದಲ್ಲಿ ಯಾರು ಯಾವ ಕಡೆ ಹೋಗ್ತಿದ್ದೀರಿ ಅಂತ ಕೇಳಲಿಲ್ಲ, ಕ್ಯೂಬಾಕ್ಕೆ ಯಾಕೆ ಹೋಗ್ತಿದ್ದೀರಿ ಅಂತ ಕೇಳಲಿಲ್ಲ. ಸೀದಾ ಹೋಗಿ ಕ್ಯೂಬಾಕ್ಕೆ ತಲುಪಿ ಈ ಟ್ಯಾಂಕರ್
ಆಯಿಲನ್ನು ಅನ್ಲೋಡ್ ಮಾಡಿದೆ, ಕ್ರೂಡ್ ಆಯಿಲ್ ಅನ್ಲೋಡ್ ಮಾಡಿದೆ. ಈಗ ಕ್ಯೂಬನ್ ರಿಫೈನರಿಗಳು ವರ್ಕ್ ಮಾಡಿ ಡೀಸೆಲ್ನ ಪ್ರತ್ಯೇಕ ಮಾಡಿ ಮತ್ತೆ ಜನರೇಟರ್ ಶುರು ಮಾಡ್ತಾರೆ. ನೋಡಿ, ಅಷ್ಟೂ ಯುದ್ಧದ ಮಧ್ಯದಲ್ಲಿ ವ್ಲಾಡಿಮಿರ್ ಪುಟಿನ್ ಮಾಡಿದ ಕೆಲಸ ಹೆಂಗಿತ್ತು ಅಂತ. ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ವಿಷಯ ಆಗಿರಲಿಲ್ಲ. ಅಕಸ್ಮಾತ್ ಈ ಯುದ್ಧ ನಡೀತಿರಲಿಲ್ಲ ಅಂತಂದಿದ್ರೆ ಈ ಟ್ಯಾಂಕರ್ ನಿಲ್ಲಿಸಿರೋರು, ಅವರು ಕ್ಯೂಬಾಕ್ಕೆ ಹೋಗದಂಗೆ ತಡೆದಿರೋರು. ಈಗ ಗೊತ್ತು, ಹೆಚ್ಚು ಕಡಿಮೆ ಏನಾದ್ರು ಮಾಡೋದಕ್ಕೆ ಹೋದರೆ ಇರಾನಿನ ಜೊತೆಗೆ ರಷ್ಯಾನೂ ಮೈ ಮೇಲೆ ಎಳ್ಕೊಂಡಂಗಾಗತ್ತೆ. ಆ ಕಾರಣಕ್ಕೆ ಏನೂ ಮಾಡೋದಿಲ್ಲ, ಬಿಟ್ಟುಬಿಟ್ರು ಆ ಹಡಗನ್ನು ಸುಮ್ಮನೆ. 1,00,000 ಮೆಟ್ರಿಕ್ ಟನ್ ಕ್ರೂಡ್ ಆಯಿಲ್ ತಗೊಂಡು ಬಂದಿದೆ. ಕ್ಯೂಬಾದ 10 ದಿನಗಳ ಬೇಡಿಕೆ ಅಂಥದ್ದು. 10 ದಿನ ಕ್ಯೂಬಾ ಕರೆಂಟ್ ಉತ್ಪಾದನೆ ಮಾಡುತ್ತದರಲ್ಲಿ. ಅಂದರೆ ಒಂದು ದಿನಕ್ಕೆ 10,000 ಮೆಟ್ರಿಕ್ ಟನ್ ಆಯಿಲ್ ಬೇಕು ಅವರಿಗೆ, ಕ್ರೂಡ್ ಆಯಿಲ್ ಬೇಕು ದೇಶ ನಡೆಯೋದಕ್ಕೆ. ಯಾವ ಥರ ಒಂದು ಸಲ ಈ ಕ್ಯೂಬಾ ಅಮೇರಿಕಾ ಸಂಘರ್ಷ, ಕ್ಯೂಬಾದ ಕಮ್ಯುನಿಸ್ಟ್ ಕ್ರಾಂತಿ, ಅಲ್ಲಿ ಚೆಗುವಾರ ಮತ್ತು ಫಿಡೆಲ್ ಕ್ಯಾಸ್ಟ್ರೋ ಆಡಳಿತ, ಅದರ ಬಗ್ಗೆ ಸಪ್ರೇಟಾಗಿ ಮಾತಾಡೋಣಂತೆ. ಫ್ರಸ್ಟ್ರೇಷನ್ನಿನ ಪೀಕ್ನಲ್ಲಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೆಂಗೆ ತಡ್ಕೊಳ್ಳುತ್ತೆ ಜೀವ? ತಮ್ಮ ದೇಶದ ಪಕ್ಕದಲ್ಲಿರುವ ಕ್ಯೂಬಾದ ತನಕ ರಷ್ಯಾದ ಆಯಿಲ್ ಟ್ಯಾಂಕರ್ ಬಂದು ಆಯಿಲನ್ನು ಅನ್ಲೋಡ್ ಮಾಡಿದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.